ಬಸವ ಐಟೆ ಚಾನಲ್ ವೀಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವೀಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವ ಐಟೆ ಚಾನಲ್. ಈ ವಿಡಿಯೋದಲ್ಲಿ ಕ್ಲಾಸಿಫಿಕೇಶನ್ ಆಫ್ ಫೈಬರ್ ಆಪ್ಟಿಕ್ ಕೇಬಲ್ ಟಾಪಿಕ್ ಬಗ್ಗೆ ನೋಡೋಣ. ಇನ್ನು ಈ ಟಾಪಿಕ್ ಬಂದು ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ಸ್ ಸೆಕೆಂಡ್ ಇಯರಲ್ಲಿ ಟ್ರೇಡ್ ಥಿಯರಿ ಸಬ್ಜೆಕ್ಟಲ್ಲಿ ಫೈಬರ್ ಆಪ್ಟಿಕ್ ಕಮ್ಯುನಿಕೇಷನ್ ಅನ್ನೋ ಚಾಪ್ಟರಲ್ಲಿ ಬರುತ್ತೆ. ಸೊ ಇನ್ನು ಇದಕ್ಕಿಂತ ಮುಂಚೆ ವಿಡಿಯೋದಲ್ಲಿ ನಾವು ಫೈಬರ್ ಆಪ್ಟಿಕ್ ಕೇಬಲ್ದು ಕೆಲವು ಸ್ಪೆಸಿಫಿಕೇಶನ್ಸ್ ಮತ್ತು ಪ್ರಾಪರ್ಟೀಸ್ನ ನೋಡಿದ್ವಿ. ಸೊ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಥವಾ ಮೇಲೆ ಐ ಬಟನಲ್ಲಿ ಕೂಡ ಲಿಂಕ್ ಮಾಡಿರ್ತೀನಿ. ಸೊ ಅಲ್ಲಿಂದ ನೀವು ಆ ವಿಡಿಯೋನ ನೋಡ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಮೇನ್ ಕ್ಲಾಸಿಫಿಕೇಶನ್ಸ್ ಆಫ್ ಫೈಬರ್ ಆಪ್ಟಿಕ್ ಕೇಬಲ್, ಯಾವ್ಯಾವ ರೀತಿ ಕ್ಲಾಸಿಫಿಕೇಶನ್ಸ್ ಇದೆ ಫೈಬರ್ ಆಪ್ಟಿಕ್ ಕೇಬಲ್ಸಲ್ಲಿ, ಯಾವ್ಯಾವ ರೀತಿ ಟೈಪ್ಸ್ ಇದೆ ಅಂತ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಕಾನ್ಫಿಗರೇಷನ್ ಆಫ್ ಫೈಬರ್ ಆಪ್ಟಿಕ್ ಕೇಬಲ್ ಅಥವಾ ಆಪ್ಟಿಕಲ್ ಫೈಬರ್ ಕಾನ್ಫಿಗರೇಷನ್. ಸೊ ಫೈಬರ್ ಆಪ್ಟಿಕ್ ಕೇಬಲ್ಸ್ ಆರ್ ಅವೈಲೇಬಲ್ ಇನ್ ಡಿಫ್ರೆಂಟ್ ಕಾನ್ಫಿಗರೇಷನ್. ಸೊ ಫೈಬರ್ ಆಪ್ಟಿಕ್ ಕೇಬಲ್ ಏನು ನಮಗೆ ಇದಾವೆ, ಅವೈಲೇಬಿಲಿಟಿ ಇದಾವೆ, ಅವು ಬೇರೆ ಬೇರೆ ಕಾನ್ಫಿಗರೇಷನಲ್ಲಿ ನಮಗೆ ಅವೈಲೇಬಿಲಿಟಿ ಇಲ್ಲಿ ಇದಾವೆ. So the simplest cable is just a single strand of fiber, whereas complex cables are made up of multi fibers with different layers of other elements. ಸೊ ಅದರಲ್ಲಿ ಸಿಂಪಲ್ ಆಗಿ ನಮಗೆ ಯಾವ್ದು ಇರುತ್ತೆ ಅಂತಂದರೆ ಸಿಂಗಲ್ ಸ್ಟ್ರ್ಯಾಂಡ್ ಆಫ್ ಫೈಬರ್ ಆಪ್ಟಿಕ್, ಅಂದರೆ ಒಂದು ನಾರ್ಮಲ್ ಫೈಬರಿಂದ ಮಾಡಿರೋಂಥ ಸಿಂಗಲ್ ಸ್ಟ್ರ್ಯಾಂಡ್, ಯಾವುದೇ ರೀತಿ ಮೇಲೆ ಕೋಟಿಂಗ್ ಇಲ್ಲಾರ್ದೆ ಆ ಥರ ಸಿಗುತ್ತಲ್ಲ, ಅದು ಸಿಂಪ್ಲೆಸ್ಟ್ ಫಾರ್ಮ್ ಅದು. ಸೊ ಇನ್ನು ಕಾಂಪ್ಲೆಕ್ಸ್ ಫಾರ್ಮ್ ಅಂತಂದರೆ ಅದರಲ್ಲಿ ಮಲ್ಟಿಪಲ್ ಆಫ್ ಫೈಬರ್ ಆಪ್ಟಿಕ್ ಕೇಬಲ್ಸ್ ಇರ್ತವೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಲೇಯರ್ಸ್ ಇರ್ತವೆ ಮತ್ತು ಬೇರೆ ಬೇರೆ ಮೆಟಾ ಎಲಿಮೆಂಟ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ ಅದರಲ್ಲಿ. ಸೊ ಅದು ಆ ಥರ ಅಂದರೆ ಸಿಂಪಲ್ ಆಗಿ ಸಿಗೋದ್ರಿಂದ ಹಿಡಿದು ಕಾಂಪ್ಲೆಕ್ಸ್ ಆಗಿವರೆಗೂ ಫೈಬರ್ ಆಪ್ಟಿಕ್ ಕೇಬಲ್ಸ್ ಬೇರೆ ಬೇರೆ ಕಾನ್ಫಿಗರೇಷನ್ಸ್ ಇದಾವೆ. ಸಮ್ ಫೈಬರ್ ಆಪ್ಟಿಕ್ಸ್ ಹ್ಯಾವ್ ಎ ಗ್ಲಾಸ್ ಕೋರ್ ವಿತ್ ಗ್ಲಾಸ್ ಕ್ಲಾಡಿಂಗ್, ಅದರ್ಸ್ ಹ್ಯಾವ್ ಎ ಪ್ಲಾಸ್ಟಿಕ್ ಕೋರ್ ವಿತ್ ಪ್ಲಾಸ್ಟಿಕ್ ಕ್ಲಾಡಿಂಗ್. ಸೊ ಮೇನ್ ಬರೋ ಎರಡು ರೀತಿ ಅಂದರೆ ಗ್ಲಾಸ್ ಕೋರ್ ಮತ್ತು ಗ್ಲಾಸ್ ಕ್ಲಾಡಿಂಗ್ ಇರುತ್ತೆ. ಅಂದರೆ ಕೋರ್ ಏನಿರುತ್ತೋ, ಮೇನ್ ಪಾರ್ಟ್ ಏನಿರುತ್ತೋ ಫೈಬರ್ ಆಪ್ಟಿಕ್ ಕೇಬಲಲ್ಲಿ ಅದು ಗ್ಲಾಸಿಂದ ಮಾಡಲಾಗಿರುತ್ತೆ. ಆ್ಯಂಡ್ ಅದ್ರ ಸುತ್ತ ಕ್ಲಾಡಿಂಗ್ ಲೇಯರ್ ಕೂಡ ಗ್ಲಾಸ್ ಇಂದಿದ್ದೇ ಮಾಡಿದ್ದು ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಅದರ್ಸ್ ಹ್ಯಾವ್ ಪ್ಲಾಸ್ಟಿಕ್ ಕೋರ್ ವಿತ್ ಪ್ಲಾಸ್ಟಿಕ್ ಕ್ಲಾಡಿಂಗ್. ಸೊ ಪ್ಲಾಸ್ಟಿಕ್ ಕೋರ್ ಅಂದರೆ ಇಲ್ಲಿ ಮೇನ್ ಪಾರ್ಟ್ ಏನಿರುತ್ತೆ ಫೈಬರ್ ಆಪ್ಟಿಕ್ ಕೇಬಲಲ್ಲಿ ಲೈಟ್ ಟ್ರಾವೆಲ್ ಮಾಡೋಂಥ ಕೋರ್ ಪಾರ್ಟ್, ಅದು ಪ್ಲಾಸ್ಟಿಕ್ಕಿಂದ ಮಾಡಿರ್ತಾರೆ. ಆ್ಯಂಡ್ ಅದ್ರ ಸುತ್ತ ಕ್ಲಾಡಿಂಗ್ ಲೇಯರ್ ಕೂಡ ಪ್ಲಾಸ್ಟಿಕ್ಕಿಂದ ಇರುತ್ತೆ. ಅನದರ್ ಕಾಮನ್ ಅರೇಂಜ್ಮೆಂಟ್ ಇದೆ ಈಸ್ ಎ ಗ್ಲಾಸ್ ಕೋರ್ ವಿತ್ ಪ್ಲಾಸ್ಟಿಕ್ ಕ್ಲಾಡಿಂಗ್. ಸೊ ಇನ್ನೊಂದು ಅರೇಂಜ್ಮೆಂಟ್ ಕೂಡ ಇರುತ್ತೆ, ಏನಂದರೆ ಒಂದು ಗ್ಲಾಸ್ ಕೋರ್ ಇರುತ್ತೆ, ಅದ್ರ ಮೇಲೆ ಪ್ಲಾಸ್ಟಿಕ್ ಕ್ಲಾಡಿಂಗ್ ಮಾಡಿರ್ತಾರೆ. ಸೊ ಎರಡು ರೀತಿ ಕಾಮನ್, ಗ್ಲಾಸ್ ಕೋರ್ ಇರುತ್ತೆ, ಅದ್ರ ಮೇಲೆ ಗ್ಲಾಸ್ ಕ್ಲಾಡಿಂಗ್ ಮಾಡಿರ್ತಾರೆ. ಆ್ಯಂಡ್ ಎರಡನೇದು ಪ್ಲಾಸ್ಟಿಕ್ ಕೋರ್ ಇರುತ್ತೆ ಮತ್ತು ಪ್ಲಾಸ್ಟಿಕ್ ಕ್ಲಾಡಿಂಗ್ ಮಾಡಿರ್ತಾರೆ ಅದ್ರ ಮೇಲೆ. ಅವೆರಡು ಬಿಟ್ಟರೆ ಮೂರನೇದು ಒಂದು ರೀತಿ ಇರುತ್ತೆ, ಅದೇನಂದರೆ ಗ್ಲಾಸಿಂದ ಕೋರ್ ಮಾಡಿರ್ತಾರೆ ಆ್ಯಂಡ್ ಪ್ಲಾಸ್ಟಿಕ್ಕಿಂದ ಕ್ಲಾಡಿಂಗ್ ಮಾಡಿರ್ತಾರೆ. ಸೊ ಅದನ್ನು ನಾವು ಪ್ಲಾಸ್ಟಿಕ್ ಕ್ಲಾಡ್ ಸಿಲಿಕಾ ಕೇಬಲ್ ಅಂತ ಕರಿತೀವಿ, ಅಥವಾ PCS ಕೇಬಲ್. ಸೊ ಈ ಥರ ಯಾಕೆ ಮಾಡ್ತಾರೆ ಅಂದರೆ ಒಂದರಲ್ಲಿ ಕಾಸ್ಟ್ ಕಮ್ಮಿ ಮಾಡೋದಕ್ಕೆ. ಕ್ಲಾಡಿಂಗ್ನ ಮತ್ತು ಕೋರ್ನ ಎರಡು ಗ್ಲಾಸ್ ಮಾಡಿದ್ರೆ ಅಲ್ಲಿ ಏನಾಗುತ್ತಾ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಒಂದರಲ್ಲಿ ಅದ್ರ ಕಾಸ್ಟ್ ಕಡಿಮೆ ಮಾಡ್ಬೋದು ಅಂದರೆ ಪ್ಲಾಸ್ಟಿಕ್ ಕ್ಲಾಡಿಂಗ್ನ ಬಳಸಿ ಗ್ಲಾಸ್ ಕೋರ್ನ ಬಳಸಿದರೆ ಅಲ್ಲಿ ಕ್ಲಾಡಿಂಗ್ ಲೇಯರಲ್ಲಿ ಗ್ಲಾಸ್ ಬದಲು ಪ್ಲಾಸ್ಟಿಕ್ಕಿಗೆ ಏನು ಉಳಿತಾಯ ಆಗುತ್ತಲ್ಲ ಆ ಕಾಸ್ಟ್ ನಮಗೆ ಕಡಿಮೆ ಆಗುತ್ತೆ. ಸೊ ಗ್ಲಾಸ್ ಹ್ಯಾಸ್ ದ ಲೋವೆಸ್ಟ್ ಲಾಸ್ ಬಟ್ ಇಟ್ ಈಸ್ ಬ್ರಿಟಲ್. ಸೊ ಗ್ಲಾಸ್ ಫೈಬರ್ ಆಪ್ಟಿಕ್ ಕೇಬಲ್ ಇತ್ತು ಅಂದರೆ ಅಲ್ಲಿ ಲಾಸ್ ಭಾಳ ಕಮ್ಮಿ ಇರುತ್ತೆ, ಅಲ್ಲಿ ಸಿಗ್ನಲಲ್ಲಿ ಲಾಸ್ ಆಗೋಂಥದ್ದು ಭಾಳ ಕಮ್ಮಿ ಇರುತ್ತೆ. ಆದರೆ ಅದು ಭಾಳ ಬ್ರಿಟಲ್ ಆಗಿರುತ್ತೆ, ಅಂದರೆ ಮುರಿದೋಗ್ಬಿಡುತ್ತೆ. ಸ್ವಲ್ಪ ಬೆಂಡ್ ಮಾಡಿದ್ರು ಕೂಡ ಪಟ್ ಅಂತ ಮುರಿದೋಗುತ್ತೆ ಗ್ಲಾಸ್ ಆದರೆ. ಸೊ ಒಂದು ಅಡ್ವಾಂಟೇಜ್ ಕೂಡ ಇದೆ, ಒಂದು ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಲಾಸ್ ಭಾಳ ಕಮ್ಮಿ ಇರುತ್ತೆ ಪ್ಲಾಸ್ಟಿಕ್ಗೆ ಕಂಪೇರ್ ಮಾಡಿದರೆ, ಮತ್ತು ವೆರಿ ಬ್ರಿಟಲ್ನೆಸ್ ಇರುತ್ತೆ ಗ್ಲಾಸ್. ಆ್ಯಂಡ್ ಪ್ಲಾಸ್ಟಿಕ್ ಈಸ್ ಚೀಪರ್ ಆ್ಯಂಡ್ ಮೋರ್ ಫ್ಲೆಕ್ಸಿಬಲ್ ಬಟ್ ಹ್ಯಾಸ್ ಹೈಯರ್ ಅಟೆನ್ಯೂಯೇಷನ್. ಸೊ ಪ್ಲಾಸ್ಟಿಕ್ದು ಕೂಡ ಒಂದು ಡಿಸ್ಅಡ್ವಾಂಟೇಜ್ ಒಂದು ಅಡ್ವಾಂಟೇಜ್ ಇದೆ. ಏನಂತ ನೋಡೋದಾದರೆ ಪ್ಲಾಸ್ಟಿಕ್ ಚೀಪಾಗಿ ಸಿಗುತ್ತೆ ಮತ್ತು ಮೋರ್ ಫ್ಲೆಕ್ಸಿಬಲ್, ಅಂದರೆ ಈಸಿಯಾಗಿ ಬೆಂಡ್ ಮಾಡ್ಬೋದು ಅದನ್ನು. ಆದರೆ ಹೈಯರ್ ಅಟೆನ್ಯೂಯೇಷನ್, ಲಾಸ್ ಜಾಸ್ತಿ ಇರುತ್ತೆ ಅಲ್ಲಿ. ಅಟೆನ್ಯೂಯೇಷನ್ ಅಂದರೆ ಅದು ಒಂದು ಟೈಪ್ ಆಫ್ ಲಾಸ್. ಆ ಲಾಸ್ ಏನಿರುತ್ತೋ ಪ್ಲಾಸ್ಟಿಕ್ ಕೇಬಲ್ಸಲ್ಲಿ ಆದರೆ ಜಾಸ್ತಿ ಇರುತ್ತೆ. ಸೊ ಹಿಂಗೆ ಯಾವುದೇ ರೀತಿ ಮೆಟೀರಿಯಲಿಂದ ಮಾಡಿರಲಿ, ಗ್ಲಾಸ್ ಆಗಲಿ ಪ್ಲಾಸ್ಟಿಕ್ ಆಗಿರಲಿ, ಅದರದ್ದೇ ಆದಂಥ ಅಡ್ವಾಂಟೇಜಸ್ ಇದೆ, ಅದರದ್ದೇ ಆದಂಥ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಸೊ ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಆಫ್ ಫೈಬರ್ ಆಪ್ಟಿಕ್ ಕೇಬಲ್, ಯಾವ್ಯಾವ ರೀತಿ ಕ್ಲಾಸಿಫಿಕೇಶನ್ಸ್ ಮಾಡಲಾಗುತ್ತೆ ಫೈಬರ್ ಆಪ್ಟಿಕ್ ಕೇಬಲ್ಸ್ನ ಅದರ ವರ್ಕ್ ಬೇಸಿಸ್ ಮೇಲೆ ಅಂತ ನೋಡೋದಾದ್ರೆ, ಸೊ ಮೂರು ರೀತಿಯಲ್ಲಿ ನಾವು ಫೈಬರ್ ಆಪ್ಟಿಕ್ ಕೇಬಲ್ನ ಕ್ಲಾಸಿಫೈ ಮಾಡ್ತೀವಿ. ಒಂದನೇ ವೇ ಬೇಸ್ಡ್ ಆನ್ ದ ಮೋಡ್ಸ್, ಯಾವ ಮೋಡಲ್ಲಿ ವರ್ಕ್ ಆಗುತ್ತೆ ಅಂತ. ಸೊ ಎರಡು ರೀತಿ ಬರುತ್ತೆ ಅದರಲ್ಲಿ, ಒಂದು ಸಿಂಗಲ್ ಮೋಡ್ ಫೈಬರ್, ಇನ್ನೊಂದು ಮಲ್ಟಿ ಮೋಡ್ ಫೈಬರ್. ಆ್ಯಂಡ್ ಎರಡನೇ ಕ್ಲಾಸಿಫಿಕೇಶನ್ ಏನಂದರೆ ಬೇಸ್ಡ್ ಆನ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಸೊ ಇದರಲ್ಲಿ ಕೂಡ ಮತ್ತೆ ಎರಡು ಕ್ಲಾಸಿಫಿಕೇಶನ್ ಬರುತ್ತೆ, ಒಂದು ಸ್ಟೆಪ್ ಇಂಡೆಕ್ಸ್ ಫೈಬರ್, ಇನ್ನೊಂದು ಗ್ರೇಡೆಡ್ ಇಂಡೆಕ್ಸ್ ಫೈಬರ್. ಇನ್ನು ಮೂರನೇ ವೇ ಏನಂದರೆ ಬೇಸ್ಡ್ ಆನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆ್ಯಂಡ್ ಮೋಡ್ಸ್. ಸೊ ಇಲ್ಲಿ ಒಂದನೇ ಟೈಪ್ ಎರಡನೇ ಟೈಪ್ ಏನಿದೆಲ್ಲ ಮೋಡ್ಸ್ ಮತ್ತು ರಿಫ್ರಾಕ್ಟಿವ್ ಇಂಡೆಕ್ಸ್, ಅವೆರಡು ಕೂಡಿಸಿ ಈ ಮೂರನೇ ರೀತಿ ಇರುತ್ತೆ. ಸೊ ಅದರಲ್ಲಿ ಮತ್ತೆ ಮೂರು ರೀತಿ ಬರ್ತವೆ. ಒಂದನೇದು ಸಿಂಗಲ್ ಮೋಡ್ ಸ್ಟೆಪ್ ಇಂಡೆಕ್ಸ್ ಫೈಬರ್, ಎರಡನೇದು ಮಲ್ಟಿ ಮೋಡ್ ಸ್ಟೆಪ್ ಇಂಡೆಕ್ಸ್ ಫೈಬರ್, ಮೂರನೇದು ಮಲ್ಟಿ ಮೋಡ್ ಗ್ರೇಡೆಡ್ ಇಂಡೆಕ್ಸ್ ಫೈಬರ್. ಸೊ ಇವೇನಂತ ನಾವು ಡೀಟೇಲ್ ಆಗಿ ನೋಡೋಣ. ಸೊ ಮೊದಲಿಗೆ ಬೇಸ್ಡ್ ಆನ್ ದ ಮೋಡ್ಸ್.
ಸೊ ಎರಡು ಮೋಡ್ ಇದಾವೆ, ಸಿಂಗಲ್ ಮೋಡ್ ಮತ್ತು ಮಲ್ಟಿ ಮೋಡ್ ಅಂತ. ಅವೆರಡು ಏನಂತ ನೋಡೋಣ. ಸೊ ಸಿಂಗಲ್ ಮೋಡ್, ಇನ್ ಸಿಂಗಲ್ ಮೋಡ್ ಲೈಟ್ ಫಾಲೋಸ್ ಎ ಸಿಂಗಲ್ ಪಾತ್ ಥ್ರೂ ಕೋರ್. ಸಿಂಗಲ್ ಮೋಡಲ್ಲಿ ಏನಾಗುತ್ತೆ, ಲೈಟು ಒಂದೇ ವೇದಲ್ಲಿ ಟ್ರಾವೆಲ್ ಮಾಡ್ತಾ ಇರುತ್ತೆ, ಅಂದರೆ ಒಂದೇ ಲೈಟ್ ರೇ ಇರುತ್ತೆ ಟ್ರಾವೆಲ್ ಮಾಡೋದಕ್ಕೆ. ಇನ್ ದಿಸ್ ಕೇಸ್ ಲೇಸರ್ ಇಸ್ ದ ಲೈಟ್ ಸೋರ್ಸ್. ಸೊ ಇಂಥ ಸಿಂಗಲ್ ಮೋಡಲ್ಲಿ ನಾವು ಲೇಸರ್ ಲೈಟ್ನ ಯೂಸ್ ಮಾಡ್ತೀವಿ. ಸೊ ಲೇಸರ್ ಏನು ಮಾಡ್ತಾ ಒಂದೇ ವೇದಲ್ಲಿ ಒಂದೇ ಪಾತಲ್ಲಿ ಟ್ರಾವೆಲ್ ಮಾಡ್ತಾರೆ, ಡಿಸ್ಪರ್ಷನ್ ಇರಲ್ಲ ಅಲ್ಲಿ. ಸೊ ಹಂಗಾಗಿ ಲೇಸರ್ ಲೈಟ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ ಸಿಂಗಲ್ ಮೋಡಲ್ಲಿ ಲೈಟ್ ಸೋರ್ಸ್ ಆಗಿ. ದ ಸ್ಮಾಲರ್ ಕೋರ್ ಡಯಾಮೀಟರ್ ಇನ್ ದ ಆರ್ಡರ್ ಆಫ್ 9 microns and a cladding diameter of 125 millimeter is used. These fibers are used in telephone and ಟೆಲಿವಿಷನ್. ಸೊ ಸಿಂಗಲ್ ಮೋಡಲ್ಲಿ ಬಳಸ್ತಕ್ಕಂಥ ಫೈಬರ್ ಆಪ್ಟಿಕ್ ಕೇಬಲ್ ಕೋರ್ ಏನಿರುತ್ತೆ ಅಂದರೆ 9 micrometer ಇರುತ್ತೆ ಅಥವಾ 9 microns ಇರುತ್ತೆ. ಸೊ ಕ್ಲಾಡಿಂಗ್ ಡಯಾಮೀಟರ್ ಏನಿರುತ್ತಲ್ಲ ಅದು 125 micrometer ಅಥವಾ 125 microns ಇರುತ್ತೆ. ಸೊ ಈ ಫೈಬರ್ ಆಪ್ಟಿಕ್ ಕೇಬಲ್ನ, ಸಿಂಗಲ್ ಮೋಡ್ ಫೈಬರ್ ಆಪ್ಟಿಕ್ ಕೇಬಲ್ನ ನಾವು ಟೆಲಿಫೋನ್ಗಳಲ್ಲಿ ಮತ್ತು ಟೆಲಿವಿಷನ್ ಕಮ್ಯುನಿಕೇಷನ್ಗಳಲ್ಲಿ ಯೂಸ್ ಮಾಡ್ತೀವಿ. ಸೊ ಯಾವ ರೀತಿ ಇರುತ್ತೆ ನೋಡೋದಕ್ಕೆ, ಯಾವ ರೀತಿ ಸಿಂಗಲ್ ಮೋಡ್ ವರ್ಕ್ ಆಗುತ್ತೆ ನೋಡಿದರೆ ಈ ಇಮೇಜಿಂದ ನೀವು ನೋಡ್ಬೋದು. ಸೊ ಇದು ಒಂದು ಫೈಬರ್ ಆಪ್ಟಿಕ್ ಕೇಬಲ್. ಇಲ್ಲೇನು ವೈಟ್ ಕಲರ್ ನಿಮ್ಗೆ ಕಾಣ್ತಿದೆಯಲ್ಲ, ಆ ವೈಟ್ ಕಲರು ಕೋರ್, ಸುತ್ತಗಡೆ ಗ್ರೇ ಕಲರ್ ಏನು ಕಾಣುತ್ತೋ ಅದು ಕ್ಲಾಡಿಂಗ್ ಲೇಯರ್ ಅಂತ ತಿಳ್ಕೊಡ್ರಿ. ಸೊ ಲೈಟ್ ಏನು ನಾವು ಲೈಟ್ ಇಲ್ಲಿ ಅಪ್ಲೈ ಮಾಡ್ತೀವಲ್ಲ ಅದನ್ನ ನೋಡ್ಬೋದು, ಒಂದೇ ಸ್ಟ್ರೇಟ್ ಲೈನಲ್ಲಿ ಟ್ರಾವೆಲ್ ಮಾಡ್ತಾ ಇದೆ. ಸೊ ಅಂಥ ಸಿಂಗಲ್ ರೇದಲ್ಲಿ ಲೈಟ್ ಟ್ರಾವೆಲ್ ಮಾಡಿದ್ರೆ ಅದಕ್ಕೆ ನಾವು ಸಿಂಗಲ್ ಮೋಡ್ ಅಂತ ಕರಿತೀವಿ. ಸೊ ಈ ಥರ ಒಂದೇ ಲೈನಲ್ಲಿ ಟ್ರಾವೆಲ್ ಮಾಡೋದಕ್ಕೆ ರೀಸನ್ ಏನಂದರೆ ಇಲ್ಲಿ ಕೋರ್ ಏನದಲ್ಲ ಭಾಳಷ್ಟು ತೆಳ್ಳಗಿರುತ್ತೆ, ಭಾಳ ಡಯಾಮೀಟರ್ ಕಮ್ಮಿ ಇರುತ್ತೆ ಅದರದಿಂದಾಗಿ ಅಲ್ಲಿ ಏನು ಯಾವುದೇ ರೀತಿ ರಿಫ್ಲೆಕ್ಷನ್ ಆಗೋಕ್ಕಿರಲ್ಲ. ಆ್ಯಂಡ್ ಮೋರ್ ಓವರ್ ಲೇಸರ್ ಲೈಟ್ ಬಳಸೋದ್ರಿಂದ ಲೇಸರ್ ಲೈಟ್ ನಮಗೆ ಕೊಹರೆಂಟ್ ಆಗಿ ಒಂದೇ ರೀತಿ ಒಂದೇ ರೇದಲ್ಲಿ ಟ್ರಾವೆಲ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಎರಡನೇ ಮೋಡ್ ಏನಂದರೆ ಮಲ್ಟಿ ಮೋಡ್. ಇನ್ ಮಲ್ಟಿ ಮೋಡ್ ಲೈಟ್ ಟೇಕ್ಸ್ ಮೆನಿ ಪಾತ್ಸ್ ಥ್ರೂ ಕೋರ್. ಸೊ ಮಲ್ಟಿ ಮೋಡಲ್ಲಿ ಏನಾಗುತ್ತೆ, ಲೈಟ್ ನಾವೇನು ಲೈಟ್ ಅಪ್ಲೈ ಮಾಡಿರ್ತೀವಿ ಅದು ಬೇರೆ ಬೇರೆ ಮಲ್ಟಿಪಲ್ ಪಾತ್ಸ್ ತೊಗೊಂಡು, ಅಂದರೆ ಒಂದಕ್ಕಿಂತ ಜಾಸ್ತಿ ಪಾತ್ಸ್, ಒಂದಕ್ಕಿಂತ ಜಾಸ್ತಿ ದಾರಿಯಲ್ಲಿ ಲೈಟ್ ಟ್ರಾವೆಲ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ ದಿಸ್ ಕೇಸ್ LED ಇಸ್ ದ ಲೈಟ್ ಸೋರ್ಸ್. ಸೊ ಇಲ್ಲಿ ಲೈಟ್ LED ನಾವು ಬಳಸ್ತೀವಿ ಲೈಟ್ ಸೋರ್ಸ್ ಆಗಿ. ಸೊ LED ಲೈಟ್ ನೋಡ್ಬೋದು, ನಾರ್ಮಲ್ ಆಗಿ LED ಲೈಟ್ ಹಚ್ಚಿರ ಅದೇನಾಗುತ್ತೆ, ಬರ್ತಾ ಬರ್ತಾ ಲೈಟ್ ಅದರದ್ದು ಡಿಸ್ಪರ್ಸ್ ಹಾಕೊಂತ ಹೋಗುತ್ತೆ, ದೂರ ಹೋಗ್ತದಂಗೆಲ್ಲ ಲೈಟ್ ಏನಾಗುತ್ತೆ ಡಿಸ್ಪರ್ಸ್ ಹಾಕೊಂತ ಹೋಗುತ್ತೆ. ಸೊ ಲೇಸರ್ ಆದರೆ ಒಂದೇ ಸಿಂಗಲ್ ರೇದಲ್ಲಿ ಹೋಗ್ತಿತ್ತು. ಸೊ LED ಅದಕ್ಕೆ ಅಪೋಸಿಟ್, ಡಿಸ್ಪರ್ಸ್ ಆಗುತ್ತೆ LED ಲೈಟ್. ಆ್ಯಂಡ್ ದ ಕೋರ್ ಡಯಾಮೀಟರ್ 62.5 microns. ಸೊ ಇಲ್ಲಿ ಬಳಸ್ತಕ್ಕಂಥ ಮಲ್ಟಿ ಮೋಡಲ್ಲಿ ಬಳಸ್ತಕ್ಕಂಥ ಫೈಬರ್ ಆಪ್ಟಿಕ್ ಕೇಬಲ್ ಕೋರ್ ಡಯಾಮೀಟರ್ ಏನಿದೆಲ್ಲ 62.5 microns ಇರುತ್ತೆ, ಅಂದರೆ 62.5 micrometers ಇರುತ್ತೆ. ಸೊ ಸಿಂಗಲ್ ಮೋಡಲ್ಲಿ ನೋಡ್ಬೋದು 9 microns ಇರುತ್ತೆ, ಅದೇ ಮಲ್ಟಿ ಮೋಡಲ್ಲಿ 62.5 microns ಇರುತ್ತೆ. ಆ್ಯಂಡ್ ಇಟ್ ಈಸ್ ಯೂಸ್ಡ್ ಫಾರ್ ಶಾರ್ಟ್ ಡಿಸ್ಟೆನ್ಸ್ ಡಾಟಾ ಆ್ಯಂಡ್ ಆಡಿಯೋ ವಿಡಿಯೋ ಅಪ್ಲಿಕೇಶನ್ಸ್ ಇನ್ ಲ್ಯಾನ್ಸ್. ಸೊ ಇಲ್ಲಿ ಲ್ಯಾನ್ ಲೋಕಲ್ ಏರಿಯಾ ನೆಟ್ವರ್ಕಿಂಗ್ ಮಾಡಿಸಿರ್ತಾರೋ, ಲ್ಯಾನ್ ಮಾಡಿರ್ತಾರೋ ಅಂಥತ್ತಲ್ಲಿ ಈ ಒಂದು ಮಲ್ಟಿ ಮೋಡ್ ಫೈಬರ್ ಆಪ್ಟಿಕ್ ಕೇಬಲ್ನ ಯೂಸ್ ಮಾಡ್ತಾರೆ. ನಾರ್ಮಲಾಗಿ ಹತ್ರ ಏನು ಲ್ಯಾನ್ ಮಾಡ್ಕೊಂಡಿರ್ತಾರೋ ಅಂಥದ್ರಲ್ಲಿ. ಸೊ ಇಲ್ಲಿ ನೋಡ್ಬೋದು, ಇದು ಮಲ್ಟಿ ಮೋಡ್ ಫೈಬರ್ ಆಪ್ಟಿಕ್ ಕೇಬಲ್. ಕೋರ್ ನೋಡ್ಬೋದು ನೀವು ಎಷ್ಟು ದಪ್ಪಗಿದೆ, ವೈಟ್ ಕಲರ್ ಕಾಣುತ್ತಲ್ಲ ಅದು ಕೋರ್, ಮೇಲ್ಗಡೆ ಗ್ರೇ ಕಲರ್ ಕಾಣೋದು ಕ್ಲಾಡಿಂಗ್ ಲೇಯರ್. ಸೊ ಕೋರ್ ನೋಡ್ಬೋದು ಎಷ್ಟು ದಪ್ಪಾಗಿದೆ ಅಂತ. ಸೊ ಆ ಕೋರಲ್ಲಿ ನೋಡ್ಬೋದು ನೀವು ಒಂದು ಲೈಟ್ ಸೋರ್ಸಿಂದ ಅಪ್ಲೈ ಮಾಡಿದ್ರೆ ಎಷ್ಟು ರೀತಿಯಲ್ಲಿ ಲೈಟ್ ಎಷ್ಟು ದಾರಿಯಲ್ಲಿ ಟ್ರಾವೆಲ್ ಮಾಡ್ತಿದೆ ಅಂತ. ಸೊ 4 ವೇದಲ್ಲಿ ಇಲ್ಲಿ ತೋರಿಸಲಾಗಿದೆ ಎಕ್ಸಾಂಪಲ್. ಸೊ ಇಲ್ಲಿ ಲೈಟ್ ಸೋರ್ಸ್ ಏನು ಬಳಸಿರ್ತೀವಿ ಅದು LED ಬಳಸಿರ್ತೀವಿ. ಸೊ LED ನಾರ್ಮಲ್ ಆಗಿ ಡಿಸ್ಪರ್ಸ್ ಆಗುತ್ತೆ, ನಂಬರ್ ಆಫ್ ವೇಸ್ನ ಹಿಡ್ಕೊಳ್ಳುತ್ತೆ ಟ್ರಾವೆಲ್ ಮಾಡೋದಕ್ಕೆ. ಸೊ ಅದೇ ರೀತಿ ಈ ಮಲ್ಟಿ ಮೋಡ್ ಫೈಬರ್ ಆಪ್ಟಿಕ್ ಕೇಬಲಲ್ಲಿ ಕೂಡ ನಂಬರ್ ಆಫ್ ವೇಸಿಂದ ಲೈಟ್ ಟ್ರಾವೆಲ್ ಆಗುತ್ತೆ. ಸೊ ಇದಿಷ್ಟು ಬೇಸ್ಡ್ ಆನ್ ಮೋಡ್, ಸಿಂಗಲ್ ಮೋಡ್ ಮತ್ತು ಮಲ್ಟಿ ಮೋಡ್. ನೆಕ್ಸ್ಟ್ ಎರಡನೇ ಕ್ಲಾಸಿಫಿಕೇಶನ್ ನೋಡೋದಾದ್ರೆ ಬೇಸ್ಡ್ ಆನ್ ರಿಫ್ರಾಕ್ಟಿವ್ ಇಂಡೆಕ್ಸ್. ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಮೊದಲಿಗೆ ನೋಡೋದಾದ್ರೆ, ಸೊ ಲೈಟ್ ಯಾವ ರೇಂಜ್ಗೆ ರಿಫ್ಲೆಕ್ಟ್ ಆಗುತ್ತೆ ಅಥವಾ ರಿಫ್ರಾಕ್ಟ್ ಆಗುತ್ತೆ ಒಂದು ಕೇಬಲಲ್ಲಿ ಅಥವಾ ಒಂದು ಯಾವುದೋ ಒಂದು ವಸ್ತುವಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕರಿತೀವಿ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸಲ್ಲಿ ಕೂಡ ಎರಡು ರೀತಿಯಲ್ಲಿ ಬರುತ್ತೆ. ಒಂದನೇದು ಸ್ಟೆಪ್ ಇಂಡೆಕ್ಸ್ ಕೇಬಲ್. ಸೊ ಸ್ಟೆಪ್ ಇಂಡೆಕ್ಸ್ ರಿಫರ್ಸ್ ಟು ದ ಫ್ಯಾಕ್ಟ್ ದಟ್ ದರ್ ಇಸ್ ಅ ಶಾರ್ಪ್ಲಿ ಡಿಫೈನ್ಡ್ ಸ್ಟೆಪ್ ಇನ್ ದ ಇಂಡೆಕ್ಸ್ ಆಫ್ ರಿಫ್ರಾಕ್ಷನ್ ವೇರ್ ದ ಫೈಬರ್ ಕೋರ್ ಆ್ಯಂಡ್ ದ ಕ್ಲಾಡಿಂಗ್ ಮೀಟ್. ಸೊ ಇಲ್ಲಿ ಸ್ಟೆಪ್ ಇಂಡೆಕ್ಸ್ ಕೇಬಲಲ್ಲಿ ಏನಾಗುತ್ತೆ ಅಂದರೆ ಶಾರ್ಪ್ ಆಗಿ ರಿಫ್ಲೆಕ್ಟ್ ಆಗುತ್ತೆ ಒಂದು ಲೈಟ್ ಅಥವಾ ರಿಫ್ರಾಕ್ಟ್ ಆಗುತ್ತೆ. ಅಂದರೆ ಇಲ್ಲಿ ಒಂದು ಮೂಲಿಗೆ ಬಡ್ದ ಮೇಲೆ ಲೈಟ್ ಏನಾಗುತ್ತೆ ಮತ್ತೆ ಎಕ್ಸಾಕ್ಟಾಗಿ ಅದೇ ಆ್ಯಂಗಲಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಅಂಥ ಕೇಬಲ್ ಡಿಸೈನಿಂಗ್ ಇದ್ದರೆ ಅದಕ್ಕೆ ಸ್ಟೆಪ್ ಇಂಡೆಕ್ಸ್ ಕೇಬಲ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ಬೋದು ನೀವು ಈ ಒಂದು ಕೇಬಲ್ ಇದೆಲ್ಲ, ಇದು ಮಧ್ಯದಲ್ಲಿ ತೋರಿಸಿರೋದು ಕೋರ್ ಆ್ಯಂಡ್ ಸುತ್ತಗಡೆ ಇರೋದು ಕ್ಲಾಡಿಂಗ್ ಲೇಯರ್. ಸೊ ಈ ಕೋರಲ್ಲಿ ನೋಡ್ಬೋದು ನಮಗೆ ರಿಫ್ಲೆಕ್ಟ್ ಈ ಥರ ಲೈಟ್ ರಿಫ್ಲೆಕ್ಟ್ ಆಗುತ್ತೆ. ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಷ್ಟೇ ಇರುತ್ತೆ, ಇಲ್ಲಿ ನೋಡ್ಬೋದು ಮೂಲೆಗೆ ಯಾವ ರೀತಿ ರಿಫ್ಲೆಕ್ಟ್ ಆಗಿರುತ್ತೆ ಲೈಟ್ ಅಂತ. ಸೊ ಈ ಥರ ಸ್ಟೆಪ್ ಇಂಡೆಕ್ಸ್ ಕೇಬಲ್ ಇರುತ್ತೆ, ಒಂದನೇ ಟೈಪ್ ಇದು. ನೆಕ್ಸ್ಟ್ ಎರಡನೇದು ಗ್ರೇಡೆಡ್ ಇಂಡೆಕ್ಸ್. ಗ್ರೇಡೆಡ್ ಇಂಡೆಕ್ಸ್ ಫೈಬರ್ ಆಪ್ಟಿಕ್ ಕೇಬಲ್ ಅಂದರೆ ಇನ್ ದಿಸ್ ಟೈಪ್ ಆಫ್ ಕೇಬಲ್ ದ ಇಂಡೆಕ್ಸ್ ಆಫ್ ರಿಫ್ರಾಕ್ಷನ್ ಆಫ್ ದ ಕೋರ್ ವೇರೀಸ್ ಸ್ಮೂತ್ಲಿ ಆ್ಯಂಡ್ ಕಂಟಿನ್ಯೂಸ್ಲಿ ಓವರ್ ದ ಡಯಾಮೀಟರ್ ಆಫ್ ದ ಕೋರ್. ಸೊ ಗ್ರೇಡೆಡ್ ಇಂಡೆಕ್ಸಲ್ಲಿ ಏನಾಗುತ್ತೆ ಅಂದರೆ ಅದರದ್ದು ಮಧ್ಯಭಾಗದಿಂದ, ಕೋರ್ ಮಧ್ಯಭಾಗದಿಂದ ಆ್ಯಂಡ್ ವಾಲ್ ಏನಿರುತ್ತೆ ಅದರ ಮೂಲೆಗಳು ಇರ್ತಾವಲ್ಲ ಅದಕ್ಕೆ ಟ್ರಾವೆಲ್ ಮಾಡಬೇಕಾದ್ರೆ ಲೈಟ್ ಏನಾಗುತ್ತೆ ಸ್ಮೂತಾಗಿ
ರಿಫ್ರಾಕ್ಟ್ ಆಗುತ್ತೆ. ಈ ಥರ ಒಮ್ಮೆ ಸ್ಟೆಪ್ ಇಂಡೆಕ್ಸ್ ಕೇಬಲಲ್ಲಿ ಆಗಿತ್ತಲ್ಲ ಒಂದೇ ಥರ ಒಮ್ಮೆಲೆ ಅಪೋಸಿಟ್ ಆ್ಯಂಗಲ್ಗೆ ರಿಫ್ಲೆಕ್ಟ್ ಆಗೋದು ಆ ಥರ ಇರಲ್ಲ ಗ್ರೇಡ್ ಇಂಡೆಕ್ಸಲ್ಲಿ, ಸ್ಮೂತಾಗಿ ರಿಫ್ಲೆಕ್ಟ್ ಹಾಕ್ಕೊಂತ ಹೋಗುತ್ತೆ ಲೈಟ್. ಸೊ ಇಲ್ಲಿ ನೋಡ್ಬೋದು ನೀವು ಈ ಒಂದು ಕೋರ್ ಯಾವ ರೀತಿ ಡಿಸೈನ್ ಮಾಡಿರ್ತಾರೆ ಅಂದರೆ, ಇಲ್ಲಿ ಒಂದು ಟೆಕ್ಸ್ಚರ್ ರೀತಿ ಕೋರ್ ಇರುತ್ತೆ, ಕೋರ್ ಒಳಗಡೆನೆ ಒಂದು ಡಿಸೈನಿಂಗ್ ಇರುತ್ತೆ ಮತ್ತು ಟೆಕ್ಸ್ಚರ್ ರೀತಿ ಬೇರೆ ಬೇರೆ ಡಿಸೈನ್ ಇರುತ್ತೆ. ಸೊ ಇಲ್ಲಿ ರಿಫ್ಲೆಕ್ಟ್ ಆಗೋ ಲೈಟ್ ನೀವು ನೋಡ್ಬೋದು ಯಾವ ಥರ ರಿಫ್ಲೆಕ್ಟ್ ಆಗುತ್ತೆ ಅಂತ. ಸೊ ಇಲ್ಲಿ ನೋಡ್ಬೋದು ಯಾವ ರೀತಿ ಕರ್ವ್ ರೀತಿಯಲ್ಲಿ ತೋರಿಸಿದ್ದಾರೆ ಇಲ್ಲಿ ಕೆಳಗಡೆ. ಸೊ ಈ ರೀತಿ ಲೈಟ್ ಏನಾಗುತ್ತೆ ಸ್ಮೂತಾಗಿ ರಿಫ್ಲೆಕ್ಟ್ ಆಗುತ್ತೆ ಅದು ಮುಂದೆ ಹೋಗ್ತಾ ಇದ್ದಂಗೆಲ್ಲ. ಸೊ ಅದು ಬೇಸ್ಡ್ ಆನ್ ರಿಫ್ರಾಕ್ಟಿವ್ ಇಂಡೆಕ್ಸ್, ಯಾವ ಥರ ರಿಫ್ಲೆಕ್ಟ್ ಆಗುತ್ತೆ ಲೈಟು ಕೋರ್ ಒಳಗಡೆ ಅನ್ನೋದು. ನೆಕ್ಸ್ಟ್ ಮೂರನೇದು ಬೇಸ್ಡ್ ಆನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆ್ಯಂಡ್ ಮೋಡ್ಸ್. ಸೊ ಒಂದೇದು ಎರಡನೇದು ಎರಡು ಕ್ಲಾಸಿಫಿಕೇಶನ್ ಕೂಡಿದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಮತ್ತು ಮೋಡ್ಸ್. ಸೊ ಅದರಲ್ಲಿ ಕೂಡ ಮತ್ತೆ 3 ರೀತಿ ಬರ್ತವೆ. ಒಂದೇದು ಸಿಂಗಲ್ ಮೋಡ್ ಸ್ಟೆಪ್ ಇಂಡೆಕ್ಸ್ ಕೇಬಲ್. ಸೊ ಇಲ್ಲಿ ಸಿಂಗಲ್ ಮೋಡ್ ಸ್ಟೆಪ್ ಇಂಡೆಕ್ಸ್ ಕೇಬಲಲ್ಲಿ ಯಾವ ಥರ ಲೈಟ್ ಟ್ರಾವೆಲ್ ಮಾಡ್ತಿದೆ ಅಂತ ನೋಡ್ಬೋದು ನೀವು. ರೆಡ್ ಕಲರ್ ಲೈಟ್ ಏನು ಟ್ರಾವೆಲ್ ಮಾಡ್ತಿದೆ ಮಧ್ಯಭಾಗದಲ್ಲಿ, ಅದು ಸಿಂಗಲ್ ಮೋಡ್, ಅಂದರೆ ಒಂದೇ ದಾರಿ ಇರುತ್ತೆ ಲೈಟ್ ಟ್ರಾವೆಲ್ ಮಾಡೋದಕ್ಕೆ, ಮತ್ತು ಬೇರೆ ರೀತಿ ಯಾವುದೂ ಇರಲ್ಲ. ಸೊ ಸಿಂಗಲ್ ಮೋಡು ಅಂದರೆ ಒಂದೇ ದಾರಿ ಇರುತ್ತೆ, ಸ್ಟೆಪ್ ಇಂಡೆಕ್ಸ್ ಅಂದರೆ ಒಂದೇ ಆ್ಯಂಗಲಲ್ಲಿ ಟ್ರಾವೆಲ್ ಮಾಡ್ತಾ ಇರುತ್ತೆ, ಯಾವ ರೀತಿ ರಿಫ್ಲೆಕ್ಷನ್ ಇರಲ್ಲ ಸಿಂಗಲ್ ಮೋಡಲ್ಲಿ ಅಂದರೆ. ನೆಕ್ಸ್ಟ್ ಎರಡನೇದು ನೋಡಿದ್ರೆ ಮಲ್ಟಿ ಮೋಡ್ ಸ್ಟೆಪ್ ಇಂಡೆಕ್ಸ್. ಸೊ ಮಲ್ಟಿ ಮೋಡ್ ಸ್ಟೆಪ್ ಇಂಡೆಕ್ಸ್ ನೀವು ನೋಡ್ಬೋದು, ಮಲ್ಟಿಪಲ್ ವೇಸ್ ಇದಾವೆ, ಮಲ್ಟಿಪಲ್ ಪಾತ್ಸ್ ಇದಾವೆ ಲೈಟಿಗೆ ಟ್ರಾವೆಲ್ ಆಗೋದಕ್ಕೆ. ಆ್ಯಂಡ್ ಸ್ಟೆಪ್ ಇಂಡೆಕ್ಸ್ ಅಂದರೆ ಶಾರ್ಪ್ ಆಗಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ಲೈಟ್, ನೋಡ್ಬೋದು ನೀವು ಇಲ್ಲಿ. ಸೊ ಇದು ಎರಡನೇ ರೀತಿ ಇದೆ. ನೆಕ್ಸ್ಟ್ ಮೂರನೇ ರೀತಿ ಅಂದರೆ ಮಲ್ಟಿ ಮೋಡ್ ಗ್ರೇಡೆಡ್ ಇಂಡೆಕ್ಸ್. ಸೊ ಮಲ್ಟಿ ಮೋಡ್ ಅಂದರೆ ನಂಬರ್ ಆಫ್ ಪಾತ್ಸ್ ಇರ್ತಾವೆ ಲೈಟ್ ಟ್ರಾವೆಲ್ ಆಗೋದಕ್ಕೆ. ಸೊ ಇಲ್ಲಿ ನೋಡ್ಬೋದು ಎಷ್ಟು ಪಾತ್ಸಲ್ಲಿ ಲೈಟ್ ಟ್ರಾವೆಲ್ ಆಗ್ತಿದೆ ಅಂತ. ಸೊ ಇನ್ನು ಗ್ರೇಡೆಡ್ ಇಂಡೆಕ್ಸ್ ಅಂದರೆ ಅಲ್ಲಿ ಸ್ಮೂತಾಗಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ಲೈಟ್. ಸೊ ಇಲ್ಲಿ ನೋಡ್ಬೋದು ಸ್ಟೆಪ್ ಇಂಡೆಕ್ಸಲ್ಲಿ ಯಾವ ರೀತಿ ಒಮ್ಮೆಲೆ ನಮಗೆ ಶಾರ್ಪ್ ಆಗಿ ರಿಫ್ಲೆಕ್ಟ್ ಆಗಿದೆ ಲೈಟ್, ಆದರೆ ಗ್ರೇಡೆಡ್ ಇಂಡೆಕ್ಸಲ್ಲಿ ನೋಡ್ಬೋದು ಎಷ್ಟು ಸ್ಮೂತಾಗಿ ಲೈಟ್ ರಿಫ್ಲೆಕ್ಟ್ ಆಗ್ತಾ ಇದೆ ಅಂತ. ಸೊ ಈ ಥರ ಬೇಸ್ಡ್ ಆನ್ ರಿಫ್ಲೆಕ್ಟಿವ್ ಇಂಡೆಕ್ಸ್ ಆ್ಯಂಡ್ ಮೋಡ್ಸ್ ಮೂರನೇ ಕ್ಲಾಸಿಫಿಕೇಷನಲ್ಲಿ ಒಂದು 3 ಕೇಬಲ್ಸ್ ಇರ್ತವೆ ಈ ಥರ. ಸೊ ಇನ್ನು ಒಂದೊಂದು ಯಾವ್ಯಾವ ರೀತಿ ಇರ್ತವೆ ನೋಡೋದಾದರೆ, ಮೊದಲಿಗೆ ಸಿಂಗಲ್ ಮೋಡ್ ಸ್ಟೆಪ್ ಇಂಡೆಕ್ಸ್. ಸೊ ಸಿಂಗಲ್ ಮೋಡ್ ಸ್ಟೆಪ್ ಇಂಡೆಕ್ಸಲ್ಲಿ ನೀವು ನೋಡ್ಬೋದು ಕೋರ್ ಏನದು ಭಾಳ ತೆಳ್ಳಗಿರುತ್ತೆ. ಸೊ ಹಂಗಾಗಿ ಅಲ್ಲಿ ಒಂದೇ ಮೋಡ್ ಇರುತ್ತೆ, ಒಂದೇ ಇಂಡೆಕ್ಸ್ ಇರುತ್ತೆ. ಸೊ ಹಂಗಾಗಿ ಸಿಂಗಲ್ ಮೋಡಲ್ಲಿ ಒಂದೇ ರೀತಿ ಸ್ಟೆಪ್ ಇಂಡೆಕ್ಸ್ ಮಾತ್ರ ನಾವು ಲೈಟ್ ಟ್ರಾವೆಲ್ ಮಾಡ್ಬೋದು, ಯಾಕಂದರೆ ಕೋರ್ ತೆಳ್ಳಗಿರೋದ್ರಿಂದ ಅಲ್ಲಿ ಯಾವುದೇ ರೀತಿ ರಿಫ್ಲೆಕ್ಷನ್ ಅಥವಾ ರಿಫ್ಲೆಕ್ಷನ್ ಆಗೋ ಚಾನ್ಸಸ್ ಇರಲ್ಲ. ಸೊ ಹಂಗಾಗಿ ಸಿಂಗಲ್ ಮೋಡಲ್ಲಿ ಒಂದೇ ರೀತಿ ಸ್ಟೆಪ್ ಇಂಡೆಕ್ಸ್ನ ನಾವು ಯೂಸ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಎರಡನೇದು ಮಲ್ಟಿ ಮೋಡ್ ಸ್ಟೆಪ್ ಇಂಡೆಕ್ಸ್. ಸೊ ಮಲ್ಟಿ ಮೋಡ್ ಸ್ಟೆಪ್ ಇಂಡೆಕ್ಸಲ್ಲಿ ನೀವು ನೋಡ್ಬೋದು ಲೈಟ್ ಎಷ್ಟು ಪಾತಲ್ಲಿ ಟ್ರಾವೆಲ್ ಮಾಡ್ತಾ ಇದೆ. ಆ್ಯಂಡ್ ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಿದೆ ಸ್ಟೆಪ್ ಇಂಡೆಕ್ಸ್ ಟೈಪ್ ಇದೆ, ಅಂದರೆ ವೆರಿ ಶಾರ್ಪ್ ಇರುತ್ತೆ ರಿಫ್ಲೆಕ್ಷನ್ ಆಗೋದು. ಸೊ ನೋಡ್ಬೋದು ಲೈಟ್ ಯಾವ ರೀತಿ ಶಾರ್ಪ್ ಆಗಿ ರಿಫ್ಲೆಕ್ಟ್ ಆಗುತ್ತೆ ಯಾವುದೋ ಒಂದು ವಾಲಿಗೆ ಬಡ್ದಾಗ, ಕೋರ್ ವಾಲಿಗೆ ಬಡ್ದಾಗ ಅಂತ. ಸೊ ಈ ಥರ ಮಲ್ಟಿ ಮೋಡ್ ಸ್ಟೆಪ್ ಇಂಡೆಕ್ಸ್ ಏನದಲ್ಲ, ಮಲ್ಟಿಪಲ್ ಲೈಟ್ ಪಾತ್ಸ್ ಇರ್ತವೆ, ಮಲ್ಟಿಪಲ್ ಪಾತ್ಸ್ ಇರ್ತವೆ ಲೈಟ್ಗೆ ಟ್ರಾವೆಲ್ ಆಗೋದಕ್ಕೆ. ಆ್ಯಂಡ್ ರಿಫ್ಲೆಕ್ಷನ್ ಏನಾಗುತ್ತಲ್ಲ ಸ್ಟೆಪ್ ಇಂಡೆಕ್ಸ್ ರೀತಿಯಲ್ಲಿ ರಿಫ್ಲೆಕ್ಷನ್ ಆಗ್ತಾ ಇರುತ್ತೆ. ಸೊ ಅದೇ ಎರಡನೇದು. ನೆಕ್ಸ್ಟ್ ಮೂರನೇದು ನೋಡೋದಾದರೆ ಮಲ್ಟಿ ಮೋಡ್ ಗ್ರೇಡೆಡ್ ಇಂಡೆಕ್ಸ್. ಸೊ ಇಲ್ಲಿ ನೀವು ಮೊದಲನೇ ಈ ಪಿಕ್ಚರಲ್ಲಿ ನೋಡ್ಬೋದು ಲೈಟ್ ಯಾವ ರೀತಿ ಸ್ಮೂತಾಗಿ ರಿಫ್ಲೆಕ್ಟ್ ಆಗ್ತಾ ಇದೆ ಇಲ್ಲಿ ಅಂತ. ಅಂದರೆ ಒಂದು ಕರ್ವ್ ಶೇಪ್ ರೀತಿಯಲ್ಲಿ ನಮಗೆ ಲೈಟ್ ರಿಫ್ಲೆಕ್ಟ್ ಆಗ್ತಾ ಇದೆ ನೋಡ್ಬೋದು. ರೆಡ್ ಕಲರ್ ಲೈನ್ ಏನು ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ಆ ಥರ. ಸೊ ಇಲ್ಲಿ ಗ್ರೇ ಕಲರ್ ಥಿನ್ ಲೈನ್ಸಿಂದ ಏನು ತೋರಿಸಿದಾರಲ್ಲ ಇವು ಬೇರೆ ಬೇರೆ ಇಂಡೆಕ್ಸ್ಗಳು. ಅಂದರೆ ಒಂದು ಲೈಟ್ ಏನಾಗುತ್ತಾ ಫಸ್ಟ್ ಇಂಡೆಕ್ಸ್ ದಾಟಿದ ಮೇಲೆ ಒಂದು ರೀತಿ ರಿಫ್ಲೆಕ್ಟ್ ಆಗುತ್ತೆ, ಸೆಕೆಂಡ್ ಇಂಡೆಕ್ಸ್ ದಾಟಿದ ಮೇಲೆ ಇನ್ನೊಂದು ರೀತಿ ರಿಫ್ಲೆಕ್ಟ್ ಆಗುತ್ತಾ. ಸೊ ಈ ರೀತಿ ಏನಾಗುತ್ತೆ ಲೈಟ್ ಸ್ಮೂತಾಗಿ ರಿಫ್ಲೆಕ್ಟ್ ಹಾಕೊಂತ ಹೋಗುತ್ತೆ ಮಲ್ಟಿ ಮೋಡ್ ಗ್ರೇಡ್ ಇಂಡೆಕ್ಸಲ್ಲಿ. ಸೊ ಅದನ್ನು ನಾವು ಕಂಪ್ಲೀಟಾಗಿ ಇವೆ ಯಾವ ರೀತಿ ಟ್ರಾವೆಲ್ ಮಾಡ್ತಾನೆ ನೋಡಿದ್ರೆ ಈ ಥರ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ಈಗ ಫಸ್ಟ್ ಪಾತ್ ಇದು ಲೈಟ್ ಟ್ರಾವೆಲ್ ಮಾಡಿದ್ದು, ಸೆಕೆಂಡ್ ಪಾತ್, ಥರ್ಡ್ ಪಾತ್, ಫೋರ್ತ್ ಪಾತ್. ಸೊ ಈ ಥರ ನಂಬರ್ ಆಫ್ ಪಾತ್ ಇಲ್ಲಿ ನೋಡ್ಬೋದು ಲೈಟ್ ಯಾವ ರೀತಿ ಸ್ಮೂತಾಗಿ ರಿಫ್ಲೆಕ್ಟ್ ಆಗಿರುತ್ತೆ ಅಂತ. ಸೊ ಇದು ಮಲ್ಟಿ ಮೋಡ್ ಗ್ರೇಡೆಡ್ ಇಂಡೆಕ್ಸ್. ಸೊ ಇದಿಷ್ಟು ಏನಂದರೆ 3 ರೀತಿಯಾದಂಥ ಕ್ಲಾಸಿಫಿಕೇಶನ್ಸ್, ಒಂದು ಬೇಸ್ಡ್ ಆನ್ ಮೋಡ್ಸ್, ಒಂದು ಬೇಸ್ಡ್ ಆನ್ ರಿಫ್ಲೆಕ್ಟಿವ್ ಇಂಡೆಕ್ಸ್, ಇನ್ನೊಂದು ಬೇಸ್ಡ್ ಆನ್ ರಿಫ್ಲೆಕ್ಟಿವ್ ಇಂಡೆಕ್ಸ್ ಆ್ಯಂಡ್ ಮೋಡ್ಸ್. ಸೊ ಯಾವ ರೀತಿ ಫೈಬರ್ ಆಪ್ಟಿಕ್ ಕೇಬಲ್ ಅವ್ರ ವರ್ಕಿಂಗ್ ಮೇಲೆ ಕ್ಲಾಸಿಫಿಕೇಶನ್ ಮಾಡಲಾಗುತ್ತೆ ಅಂತ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಲಾಸಸ್ ಇನ್ ಆಪ್ಟಿಕಲ್ ಫೈಬರ್ ಕೇಬಲ್ ಅಥವಾ ಫೈಬರ್ ಆಪ್ಟಿಕ್ ಕೇಬಲಲ್ಲಿ ಆಗುವಂಥ ಕೆಲವು ಲಾಸಸ್ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬಸವ ಐಟೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಚೂಸ್ ಮಾಡಿ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ, ನಾವು ಅಪ್ಲೋಡ್ ಮಾಡೋಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ. ಥ್ಯಾಂಕ್ ಯು.